ಯೆರೆಮೀಯ 45:5. ನೀನು ಹೋಗುವ ಸ್ಥಳ ಅಂದ್ರೆ ಯುದ್ಧವು ಅಲ್ಲಿ ಕೇಡು ಬಂದ್ಬಿಡುತ್ತೆ. ಅಲ್ಲಿಗೆ ಎಲ್ಲರೂ ಹೊಡೋಗುತ್ತಿದ್ದಾರೆ, ಅಲ್ಲಿ ಏನು ಇರುವುದಿಲ್ಲ. ಅಂತ ಸಮಯದಲ್ಲಿ ಕೊಳ್ಳೆಯ ಹಣವನ್ನು ಹೇಗೆ ಬಚ್ಚಿಟ್ಕೊಳ್ತಿರೋ ಹಾಗೆ ದೇವರನ್ನು ಕಾಪಾಡುತ್ತಾನಂತೆ. ಈ ವರ್ಷವೆಲ್ಲ ಬರುವಂತ ಕಷ್ಟದಲ್ಲಿ, ಬಾಧೆಯಲ್ಲಿ, ಕೇಡಿನಲ್ಲಿ, ವೇದನೆಯಲ್ಲಿ ಹಿಡ್ಕೊಳ್ಳಲಿಕ್ಕೆ ವಾಗ್ದಾನವನ್ನು ದೇವರು ಮುಂಚಿತವಾಗಿ ಕೊಡುತ್ತಾನಂತೆ. ವಾಗ್ದಾನ ಅನ್ನೋದು ಹೇಗಿರುತ್ತೆ ಅಂದ್ರೆ, ನಾನು ಯಾವಾಗ್ಲೂ ಹೇಳುತ್ತಾ ಇರ್ತಾನೆ, ಆತ್ಮಕ್ಕೆ ಅದು ಲಂಗರ್ ಅಂತದಂತೆ. ಇಂಗ್ಲಿಷ್ ಅಲ್ಲಿ ಏನು ಅಂದ್ರೆ ಆಂಕರ್ ಫಾರ್ ಎ ಸೋಲ್. ನಿನ್ನ ಆತ್ಮಕ್ಕೆ ಲಂಗರ್ ಅಂದ್ರೆ, ನೋಡಿದ್ರೆ ಸಮುದ್ರಗಳಲ್ಲಿ, ನದಿಯಲ್ಲಿ, ಅದರಲ್ಲಿ ಆ ತೀರವಿರುವಂತಹ ಸ್ಥಳದಲ್ಲಿ ಹಡಗನ್ನು ಕಟ್ಟಾಕುತ್ತಾರೆ. ಆಗ ಎಷ್ಟು ಅಲೆಗಳು ಬಂದ್ರು, ಹಡಗಲ್ಲಿ ನೀರು ಹೋದ್ರು, ಅದು ಅಲ್ಲೇ ಇರುತ್ತೆ. ಅಂತದ್ದು ಈ ವಾಗ್ದಾನವನ್ನುವುದು ಆತ್ಮಕ್ಕೆ ಲಂಗರ್ ಅಂತದ್ದು. ಜೀವಿತದಲ್ಲಿ ಕೆಲವನ್ನ ಎದುರುಕೊಳ್ತೇವೆ, ಯಾಕಂದ್ರೆ ಸೈತಾನನು ಅವನ ಸೈನ್ಯ ಈ ಭೂಲೋಕದಲ್ಲಿ ಇದ್ದಾರೆ. ಅಂತ ಸಮಯದಲ್ಲಿ ನಮಗೆ ಇಂಥ ಒಂದು ವಾಗ್ದಾನವು ನಮಗೆ, we need a promise like this to hold on. ನೀನ್ ಯಾವಾಗ ಅದನ್ನು ಆಲೋಚನೆ ಮಾಡುತ್ತಾ ಇರ್ತೀಯೋ, ಈಗ ಆಗೋಗ್ತಾ ಇದೆ, ಈ ವ್ಯಾಧಿ ನನ್ನ ಸಾಯಿಸ್ಬಿಡುತ್ತೆ, ಈ ಕಷ್ಟ ಏನು ಹೋಗುವುದಿಲ್ಲ, ಈ ರೋಗ ಹೋಗೋದು, ಇನ್ನ ನನ್ ಮದುವೆ ಆಗುವುದಿಲ್ಲ, ಮಕ್ಕಳು ಹುಟ್ಟುವುದಿಲ್ಲ, ನನ್ನ ಮನೆ ಕೊಳ್ಳಲು ಆಗುವುದಿಲ್ಲ, ನನ್ನ ಸಾಲ ಹೋಗುವುದಿಲ್ಲ, ನನ್ನ ಕೆಲಸ ಇಷ್ಟೇ, ಇನ್ನ ಮರಣ ಒಂದೇ ನನ್ನ ಗತಿ, ಭೂಲೋಕದಲ್ಲಿ ಹೀಗೆ ಹೊರಟೋಗ್ಬೇಕು. ಐ ಶುಡ್ live a life like this pathetic, sick, broken life. No, somebody is receiving a special promise for yourselves today. ಕೆಲವರು ನಿಮಗಾಗಿ, ನಿಮ್ಮ ಕುಟುಂಬವಾಗಿ ಪ್ರತ್ಯೇಕವಾದ ವಾಗ್ದಾನವನ್ನು ಹೊಂದಿಕೊಳ್ಳಿರಿ.